ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಇಕ್ತರಬ ಲಿನ್ನಾಸಿ ಹಿಸಾಬುಹುಂ ವಹುಂ ಫೀ ಗಫ್ಲತಿನ್ ಮುಅ್ರಿದೂನ್. ಜನರಿಗೆ ಅವರ ವಿಚಾರಣೆಯು ಸನ್ನಿಹಿತವಾಗಿದೆ, ಅವರಂತೂ ಅಲಕ್ಷ್ಯರಾಗಿ ವಿಮುಖರಾಗುತ್ತಿರುವರು. ಮಾ ಯಅತೀಹಿಂ ಮಿನ್ ಜಿಕ್ರಿನ್ ಮಿನ್ ರಬ್ಬಿಹಿಂ ಮುಹ್ದಸಿನ್ ಇಲ್ಲಾ ಇಸ್ತಮಊಹು ವಹುಂ ಯಲ್ಅಬೂನ್ ಲಾಹಿಯತನ್ ಕುಲೂಬುಹುಂ وأسروا النجوى الذين ظلموا هل هذا إلا بشر مثلكم أفتأتون السحر وأنتم تبصرون. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಯಾವುದೇ ಹೊಸ ಬೋಧನೆಯು ಅವರೆಡೆಗೆ ಬಂದಾಗಲೆಲ್ಲ ಅವರು ಆಟ ಆಡುವವರಾಗಿ ಮತ್ತು ಅಲಕ್ಷ್ಯ ಹೃದಯಗಳವರಾಗಿಯೇ ವಿನ ಆಲಿಸುತ್ತಿರಲಿಲ್ಲ. ಅಕ್ರಮಿಗಳು ಪರಸ್ಪರ ರಹಸ್ಯವಾಗಿ ಪಿಸುಗುಡುತ್ತಾ ಹೇಳುವರು, ಇವರು ನಿಮ್ಮಂತಿರುವ ಒಬ್ಬ ಮನುಷ್ಯರಲ್ಲದೆ ಇನ್ನೇನಾದರೂ ಆಗಿರುವರೇ? ನೀವು ದೃಷ್ಟಿಯುಳ್ಳವರಾಗಿದ್ದೂ ಸಹ ಮಾಂತ್ರಿಕತೆಯ ಬಳಿಗೆ ತೆರಳುತ್ತಿರುವಿರಾ? قال ربي يعلم القول في السماء والأرض وهو السميع العليم. ಅವರು ಅಂದರೆ ಪ್ರವಾದಿ ಹೇಳಿದರು, ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಹೇಳಲಾಗುವ ಮಾತನ್ನು ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅರಿಯುವನು, ಅವನು ಎಲ್ಲವನ್ನು ಆಲಿಸುವವನು ಅರಿಯುವವನು ಆಗಿರುವನು. ಬಲ್ ಕಾಲೂ ಅದ್ವಾಸು ಅಹ್ಲಾಮಿನ್ ಬಲ್ ಇಫ್ತರಾಹು ಬಲ್ ಹುವ ಶಾಯಿರುನ್ ಫಲ್ಯಅತಿನಾ ಬಿಆಯತಿನ್ ಕಮಾ ಉರ್ಸಿಲಲ್ ಅವ್ವಲೂನ್. ಅಲ್ಲ, ಅವರು ಹೇಳಿದರು, ಇವು ಅಂದರೆ ಕುರ್ಆನ್ ಸೂಕ್ತಿಗಳು ಹಾಳು ಕನಸುಗಳ ವೃತ್ತಾಂತಗಳಾಗಿವೆ. ಅಲ್ಲ, ಅದು ಅವರು ಅಂದರೆ ಪ್ರವಾದಿ ಸ್ವತಃ ರಚಿಸಿದ್ದಾಗಿದೆ. ಅಲ್ಲ, ಅವರೊಬ್ಬ ಕವಿಯಾಗಿರುವರು. ಆದರೆ ಅವರೇನಾದರೂ ಪ್ರವಾದಿಯಾಗಿದ್ದರೆ ಪೂರ್ವ ಪ್ರವಾದಿಗಳು ಯಾವ ದೃಷ್ಟಾಂತದೊಂದಿಗೆ ಕಳುಹಿಸಲ್ಪಟ್ಟಿದ್ದರೋ ಅಂತಹ ಒಂದನ್ನು ಇವರು ತಂದು ತೋರಿಸಲಿ. ಮಾ ಆಮನತ್ क़ब्लहुम ಮಿನ್ क़ರ್ಯತಿನ್ ಅಹ್ಲಕ್ನಾಹಾ ಅಫಹುಂ ಯುಮಿನೂನ್. ಇವರಿಗಿಂತ ಮುಂಚೆ ನಾವು ನಾಶ ಮಾಡಿದ ಯಾವುದೇ ನಾಡಿನವರು ವಿಶ್ವಾಸವಿಡಲಿಲ್ಲ. ಹೀಗಿರುವಾಗ ಇವರು ವಿಶ್ವಾಸವಿಡುವರೇ? ವಮಾ ಅರ್ಸಲ್ನಾ क़ಬ್ಲಕ ಇಲ್ಲಾ ರಿಜಾಲನ್ ನೂಹೀ ಇಲೈಹಿಂ ಫಸ್ಅಲೂ ಅಹ್ಲ ذಿಕ್ರಿ ಇನ್ ಕುಂತುಂ ಲಾ ತಅಲಮೂನ್. ತಮಗಿಂತ ಮುಂಚೆ ಮನುಷ್ಯರಾಗಿರುವವರನ್ನೇ ವಿನ ಇತರ ಯಾರನ್ನೂ ನಾವು ಪ್ರವಾದಿಯಾಗಿ ಕಳುಹಿಸಿಲ್ಲ. ಅವರಿಗೆ ನಾವು ದಿವ್ಯ ಸಂದೇಶವನ್ನು ನೀಡುವೆವು. ನಿಮಗೆ ಅರಿವಿಲ್ಲವೆಂದಾದರೆ ಗ್ರಂಥದವರೊಂದಿಗೆ ಕೇಳಿ ನೋಡಿರಿ. ವಮಾ ಜಅಲ್ನಾಹುಂ ಜಸದನ್ ಲಾ ಯಅಕುಲೂನ ಅತ್‌ತಆಮ ವಮಾ ಕಾನೂ ಖಾಲಿದೀನ್. ಅವರನ್ನು ಅಂದರೆ ಪ್ರವಾದಿಗಳನ್ನು ನಾವು ಆಹಾರ ಸೇವಿಸದ ಶರೀರಗಳನ್ನಾಗಿ ಮಾಡಿಲ್ಲ, ಅವರು ಶಾಶ್ವತರೂ ಆಗಿರಲಿಲ್ಲ. ثم صدقناهم الوعد فأنجيناهم ومن نشاء وأهلكنا المسرفين. ತರುವಾಯ ಅವರೊಂದಿಗಿರುವ ವಾಗ್ದಾನದಲ್ಲಿ ನಾವು ಸತ್ಯಸಂಧತೆಯನ್ನು ಪಾಲಿಸಿದೆವು, ಅವರನ್ನು ಮತ್ತು ನಾವಿಚ್ಛಿಸಿದವರನ್ನು ನಾವು ರಕ್ಷಿಸಿದೆವು, ಹದ್ದು ಮೀರಿದವರನ್ನು ನಾವು ನಾಶ ಮಾಡಿದೆವು. ಲಕದ್ ಅನ್ಜಲ್ನಾ ಇಲೈಕುಂ ಕಿತಾಬನ್ ಫೀಹಿ ذಿಕ್ರುಕುಂ ಅಫಲಾ ತಅಕಿಲೂನ್. ಖಂಡಿತವಾಗಿಯೂ ನಾವು ನಿಮಗೊಂದು ಗ್ರಂಥವನ್ನು ಅವತೀರ್ಣಗೊಳಿಸಿರುವೆವು, ಅದರಲ್ಲಿ ನಿಮಗೆ ಉಪದೇಶವಿದೆ, ಆದರೂ ನೀವು ಚಿಂತಿಸುವುದಿಲ್ಲವೇ? ವಕಂ ಕಸಮ್ನಾ ಮಿನ್ ಕರ್ಯತಿನ್ ಕಾನತ್ ಝಾಲಿಮತನ್ ವಅನ್ಶಅನಾ ಬಅದಹಾ ಕೌಮನ್ ಆಖರೀನ್.
ಅಕ್ರಮ ನಿರತವಾಗಿದ್ದ ಎಷ್ಟೋ ನಾಡುಗಳನ್ನು ನಾವು ನಾಶ ಮಾಡಿರುವೆವು. ಅದರ ಬಳಿಕ ನಾವು ಬೇರೊಂದು ಜನತೆಯನ್ನು ಬೆಳೆಸಿದೆವು. فلما أحسوا بأسنا إذا هم منها يركضون. ಹೀಗೆ ಅವರಿಗೆ ನಮ್ಮ ಶಿಕ್ಷೆಯ ಅನುಭವವಾದಾಗ ಅಗೋ ಅವರಲ್ಲಿಂದ ಓಡಿಪಾರಾಗಲು ಯತ್ನಿಸುವರು. لا تركضوا وارجعوا إلى ما أترفتم فيه ومساكنكم لعلكم تسألون. ಅವರೊಂದಿಗೆ ಹೇಳಲಾಯಿತು, ಓಡದಿರಿ, ನಿಮಗೆ ಒದಗಿಸಲಾದ ಸುಖಾಡಂಬರಗಳೆಡೆಗೆ ಮತ್ತು ನಿಮ್ಮ ಭವನಗಳೆಡೆಗೆ ಮರಳಿರಿ, ನಿಮಗೆ ಯಾವುದಾದರೂ ಮನವಿ ಸಲ್ಲಿಸಲಾಗಲೂಬಹುದು. قالوا يا ويلنا إنا كنا ظالمين. ಅವರು ಹೇಳಿದರು, ಅಯ್ಯೋ ನಮ್ಮ ದುರದೃಷ್ಟವೇ, ಖಂಡಿತವಾಗಿಯೂ ನಾವು ಅಕ್ರಮಿಗಳಾಗಿರುವೆವು. فما زالت تلك دعواهم حتى جعلناهم حصيدا خامدين. ತರುವಾಯ ಅವರನ್ನು ನಾವು ಕಟಾವು ಮಾಡಿದ ಫಸಲಿನಂತೆ ನಿಶ್ಚಲ ಸ್ಥಿತಿಯಲ್ಲಿಡುವವರೆಗೆ ಅವರ ರೋದನವು ಅದೇ ಆಗಿತ್ತು. وما خلقنا السماء والأرض وما بينهما لاعبين. ಆಕಾಶವನ್ನಾಗಲಿ ಭೂಮಿಯನ್ನಾಗಲಿ ಅಥವಾ ಅವೆರಡರ ಮಧ್ಯೆ ಇರುವುದನ್ನಾಗಲಿ ನಾವು ವಿನೋದಕ್ಕಾಗಿ ಸೃಷ್ಟಿಸಿಲ್ಲ. لو أردنا أن نتخذ لهوا لاتخذناه من لدنا إن كنا فاعلين. ಮನರಂಜನೆ ಉಂಟು ಮಾಡುವುದು ನಮ್ಮ ಉದ್ದೇಶವಾಗಿದ್ದರೆ ಅದನ್ನು ನಾವು ನಮ್ಮ ಬಳಿಯಿಂದಲೇ ಉಂಟು ಮಾಡುತ್ತಿದ್ದೆವು, ಆದರೆ ನಾವು ಅದನ್ನು ಮಾಡುವವರಲ್ಲ. بل نقذف بالحق على الباطل فيدمغه فإذا هو زاهق ولكم الويل مما تصفون. ಆದರೆ ನಾವು ಸತ್ಯವನ್ನು ಅಸತ್ಯದ ಮೇಲೆ ಎಸೆಯುವೆವು, ಆಗ ಅದು ಅಸತ್ಯವನ್ನು ನಾಶ ಮಾಡುವುದು, ಅದರೊಂದಿಗೆ ಅಸತ್ಯವು ಅಳಿದು ಹೋಗುವುದು. ನೀವು ಅಲ್ಲಾಹುವಿನ ಮೇಲೆ ಸುಳ್ಳು ಸುಳ್ಳಾಗಿ ಆರೋಪಿಸುವುದರ ನಿಮಿತ್ತ ನಿಮಗೆ ವಿನಾಶವು ಕಾದಿದೆ. وله من في السماوات والأرض ومن عنده لا يستكبرون عن عبادته ولا يستحسرون. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವರೆಲ್ಲರೂ ಅವನಿಗೆ ಸೇರಿದವರಾಗಿರುವರು. ಅವನ ಬಳಿ ಇರುವವರು ಅಂದರೆ ಮಲಕ್ಗಳು ಅವನನ್ನು ಆರಾಧಿಸುವುದನ್ನು ಬಿಟ್ಟು ಅಹಂಕಾರ ಪಡಲಾರರು, ಅವರಿಗೆ ದಣಿವೂ ಆಗಲಾರದು. يسبحون الليل والنهار لا يفترون. ಅವರು ರಾತ್ರಿ ಹಗಲು ಅಲ್ಲಾಹುವಿನ ಪರಿಪಾವನತೆಯನ್ನು ಕೊಂಡಾಡುತ್ತಿರುವರು, ಅವರಿಗೆ ಸುಸ್ತಾಗಲಾರದು. أم اتخذوا آلهة من الأرض هم ينشرون. ಮರಣ ಹೊಂದಿದವರಿಗೆ ಜೀವ ನೀಡುವ ಸಾಮರ್ಥ್ಯವಿರುವ ಯಾವುದಾದರೂ ಆರಾಧ್ಯರನ್ನು ಅವರು ಭೂಮಿಯಿಂದಲೇ ಪಡೆದಿರುವರೇ. لو كان فيهما آلهة إلا الله لفسدتا فسبحان الله رب العرش عما يصفون. ಅವುಗಳಲ್ಲಿ ಅಂದರೆ ಆಕಾಶ ಭೂಮಿಗಳಲ್ಲಿ ಅಲ್ಲಾಹುವಿನ ಹೊರತು ಬೇರೆ ಆರಾಧ್ಯರಿರುತ್ತಿದ್ದರೆ ಅವೆರಡೂ ಸರ್ವನಾಶವಾಗಿ ಬಿಡುತ್ತಿದ್ದವು. ಅವರು ವರ್ಣಿಸುವುದರಿಂದೆಲ್ಲ ಸಿಂಹಾಸನದ ಒಡೆಯನಾದ ಅಲ್ಲಾಹು ಎಷ್ಟೋ ಪರಿಪಾವನನಾಗಿರುವನು. لا يسأل عما يفعل وهم يسألون. ಅವನೇನು ಮಾಡುವನೋ ಅದರ ಬಗ್ಗೆ ಅವನೊಂದಿಗೆ ಪ್ರಶ್ನಿಸಲಾಗದು, ಆದರೆ ಅವರನ್ನು ಪ್ರಶ್ನಿಸಲಾಗುವುದು. أم اتخذوا من دونه آلهة قل هاتوا برهانكم هذا ذكر من معي وذكر من قبلي بل أكثرهم لا يعلمون الحق فهم معرضون. ಅವರು ಅವನ ಅಂದರೆ ಅಲ್ಲಾಹುವಿನ ಹೊರತು ಅನ್ಯ ಆರಾಧ್ಯರನ್ನು ಮಾಡಿಕೊಂಡಿರುವರೇ,
ಹೇಳಿರಿ, ಅದಕ್ಕಿರುವ ನಿಮ್ಮ ಪುರಾವೆಯನ್ನು ತನ್ನಿರಿ. ಇದು ನನ್ನ ಜೊತೆಗಿರುವವರಿಗೂ ನನಗಿಂತ ಮುಂಚಿನವರಿಗೂ ಇರುವ ಉಪದೇಶವಾಗಿದೆ. ಆದರೆ ಅವರಲ್ಲಿ ಹೆಚ್ಚಿನವರು ಸತ್ಯವನ್ನು ಅರಿತುಕೊಳ್ಳಲಾರರು. ಆದ್ದರಿಂದ ಅವರು ವಿಮುಖರಾಗುತ್ತಿರುವರು. وما أرسلنا من قبلك من رسول إلا نوحي إليه أنه لا إله إلا أنا فاعبدون. ನನ್ನ ಹೊರತು ಅನ್ಯ ಆರಾಧ್ಯರಿಲ್ಲ, ಆದ್ದರಿಂದ ನನ್ನನ್ನು ಆರಾಧಿಸಿರಿ ಎಂಬ ದಿವ್ಯ ಸಂದೇಶವನ್ನು ನೀಡಿಯೇ ಹೊರತು ತಮಗಿಂತ ಮುಂಚೆ ಯಾವುದೇ ಸಂದೇಶವಾಹಕರನ್ನು ನಾವು ಕಳುಹಿಸಿಲ್ಲ. وقالوا اتخذ الرحمن ولدا سبحانه بل عباد مكرمون. ಅವರು ಹೇಳಿದರು, ಪರಮ ದಯಾಮಯನು ಸಂತತಿಯನ್ನು ಮಾಡಿಕೊಂಡಿರುವನು, ಅವನು ಪರಮ ಪಾವನನು. ಅವರು ಅಂದರೆ ಮಲಕ್ಗಳು ಅವನ ಗೌರವಾನ್ವಿತ ದಾಸರು ಮಾತ್ರವಾಗಿರುವರು. لا يسبقونه بالقول وهم بأمره يعملون. ಅವನು ಮಾತನಾಡುವುದಕ್ಕೆ ಮುಂಚಿತವಾಗಿ ಅವರು ಮಾತನಾಡಲಾರರು. ಅವರು ಅವನ ಆಜ್ಞಾನುಸಾರ ಕಾರ್ಯನಿರ್ವಹಿಸುವರು. يعلم ما بين أيديهم وما خلفهم ولا يشفعون إلا لمن ارتضى وهم من خشيته مشفقون. ಅವರ ಮುಂದಿರುವುದನ್ನು ಹಿಂದಿರುವುದನ್ನು ಅವನು ಅರಿಯುವನು. ಅವನು ತೃಪ್ತಿಪಟ್ಟವರಿಗೆ ಹೊರತು ಅವರು ಶಿಫಾರಸು ಮಾಡಲಾರರು. ಅವರು ಅವನ ಭಯದಿಂದ ನಡುಗುತ್ತಿರುವರು. ومن يقل منهم إني إله من دونه فذلك نجزيه جهنم كذلك نجزي الظالمين. ಅವನಲ್ಲದೆ ಅಂದರೆ ಅಲ್ಲಾಹು ಅಲ್ಲದೆ ನಾನು ಆರಾಧ್ಯನಾಗಿರುವೆನು ಎಂದು ಅವರಲ್ಲಿ ಯಾರಾದರೂ ಹೇಳುವುದಾದರೆ ಅವನಿಗೆ ನಾವು ನರಕಾಗ್ನಿಯನ್ನು ಪ್ರತಿಫಲವಾಗಿ ನೀಡುವೆವು. ಅಕ್ರಮಿಗಳಿಗೆ ನಾವು ಹೀಗೆಯೇ ಪ್ರತಿಫಲ ನೀಡುವೆವು. أولم ير الذين كفروا أن السماوات والأرض كانتا رتقا ففتقناهما وجعلنا من الماء كل شيء حي أفلا يؤمنون. ಆಕಾಶಗಳು ಮತ್ತು ಭೂಮಿಯು ಪರಸ್ಪರ ಅಂಟಿಕೊಂಡಿತ್ತು ಮತ್ತು ತರುವಾಯ ನಾವು ಅವುಗಳನ್ನು ಬೇರ್ಪಡಿಸಿದೆವು ಎಂದು ಸತ್ಯ ನಿಷೇಧಿಗಳು ಕಾಣುವುದಿಲ್ಲವೇ? ಜೀವವಿರುವ ಎಲ್ಲ ವಸ್ತುಗಳನ್ನು ನಾವು ನೀರಿನಿಂದ ಉಂಟು ಮಾಡಿರುವೆವು, ಆದರೂ ಅವರು ವಿಶ್ವಾಸವಿಡುವುದಿಲ್ಲವೇ? وجعلنا في الأرض رواسي أن تميد بهم وجعلنا فيها فجاجا سبلا لعلهم يهتدون. ಭೂಮಿಯು ಅವರೊಂದಿಗೆ ಅಲುಗಾಡದಿರಲು ಅದರಲ್ಲಿ ನಾವು ನಾಟಿ ನಿಂತಿರುವ ಪರ್ವತಗಳನ್ನು ಉಂಟು ಮಾಡಿದೆವು. ಅವರು ದಾರಿ ಕಾಣುವ ಸಲುವಾಗಿ ಅವುಗಳಲ್ಲಿ ಅಂದರೆ ಪರ್ವತಗಳಲ್ಲಿ ನಾವು ವಿಶಾಲವಾದ ಹಾದಿಗಳನ್ನು ಮಾಡಿಕೊಟ್ಟೆವು. وجعلنا السماء سقفا محفوظا وهم عن آياتها معرضون. ಆಕಾಶವನ್ನು ನಾವು ಸುರಕ್ಷಿತ ಮೇಲ್ಛಾವಣಿಯನ್ನಾಗಿ ಮಾಡಿದೆವು. ಅವರು ಅದರ ಅಂದರೆ ಆಕಾಶದ ದೃಷ್ಟಾಂತಗಳಿಂದ ವಿಮುಖರಾಗಿರುವರು. وهو الذي خلق الليل والنهار والشمس والقمر كل في فلك يسبحون. ರಾತ್ರಿ ಹಗಲು ಸೂರ್ಯ ಮತ್ತು ಚಂದ್ರರನ್ನು ಸೃಷ್ಟಿಸಿದವನು ಅವನಾಗಿರುವನು. ಎಲ್ಲವೂ ಒಂದು ನಿಶ್ಚಿತ ಕಕ್ಷೆಯಲ್ಲಿ ಈಜುತ್ತಿರುವು. وما جعلنا لبشر من قبلك الخلد أفإن مت فهم الخالدون. ಓ ಪ್ರವಾದಿಯವರೇ, ತಮಗಿಂತ ಮುಂಚೆ ಯಾವುದೇ ಮನುಷ್ಯನಿಗೂ ನಾವು ಶಾಶ್ವತತೆಯನ್ನು ನೀಡಿಲ್ಲ. ಹೀಗಿರುವಾಗ ತಾವು ಮರಣ ಹೊಂದಿದರೆ ಅವರು ಶಾಶ್ವತರಾಗಿ ಉಳಿಯುವರೇ? كل نفس ذائقة الموت
ونبلوكم بالشر والخير فتنة وإلينا ترجعون. ಪ್ರತಿಯೊಂದು ಶರೀರವು ಮರಣವನ್ನು ಆಸ್ವಾದಿಸಲಿದೆ. ನಾವು ಕೆಡುಕು ಮತ್ತು ಒಳಿತುಗಳನ್ನು ಪರೀಕ್ಷೆಯನ್ನಾಗಿ ಮಾಡಿ ನಿಮ್ಮನ್ನು ಪರೀಕ್ಷಿಸುವೆವು. ನಿಮ್ಮನ್ನು ನಮ್ಮ ಕಡೆಗೆ ಮರಳಿಸಲಾಗುವುದು. وَإِذَا رَآكَ الَّذِينَ كَفَرُوا إِن يَتَّخِذُونَكَ إِلَّا هُزُوًا أَهَذَا الَّذِي يَذْكُرُ آلِهَتَكُمْ وَهُمْ بِذِكْرِ الرَّحْمَنِ هُمْ كَافِرُونَ. ಸತ್ಯ ನಿಷೇಧಿಗಳು ತಮ್ಮನ್ನು ಕಂಡಾಗ ನಿಮ್ಮ ಆರಾಧ್ಯರನ್ನು ದೂಷಿಸಿ ಮಾತನಾಡುವವರು ಇವರೇ ಏನು ಎನ್ನುತ್ತಾ ತಮ್ಮನ್ನು ಕೇವಲ ಹಾಸ್ಯ ವಸ್ತುವನ್ನಾಗಿ ಮಾಡುವರು. ಅವರಂತೂ ಪರಮ ದಯಾಮಯನ ಉಪದೇಶದಲ್ಲಿ ಅವಿಶ್ವಾಸವಿಟ್ಟವರಾಗಿರುವರು. خُلِقَ الْإِنسَانُ مِنْ عَجَلٍ سَأُرِيكُمْ آيَاتِي فَلَا تَسْتَعْجِلُونَ. ಮನುಷ್ಯನು ಆತುರ ಪಡುವವನಾಗಿಯೇ ಸೃಷ್ಟಿಸಲಾಗಿರುವನು. ನನ್ನ ದೃಷ್ಟಾಂತಗಳನ್ನು ನಾನು ನಿಮಗೆ ತರುವಾಯ ತೋರಿಸಿಕೊಡುವೆನು. ಆದ್ದರಿಂದ ನೀವು ನನ್ನೊಂದಿಗೆ ಆತುರ ಪಡದಿರಿ. وَيَقُولُونَ مَتَى هَذَا الْوَعْدُ إِن كُنتُمْ صَادِقِينَ. ನೀವು ಸತ್ಯವಂತರಾಗಿದ್ದರೆ ಈ ವಾಗ್ದಾನವು ಯಾವಾಗ ನೆರವೇರಲಿರುವುದು ಎಂದು ಅವರು ಕೇಳುವರು. لو يعلم الذين كفروا حين لا يكفون عن وجوههم النار ولا عن ظهورهم لو يعلم الذين كفروا حين لا يكفون عن وجوههم النار ولا عن ظهورهم ولا هم ينصرون. ಅವರಿಗೆ ತಮ್ಮ ಮುಖಗಳಿಂದಲೂ ಬೆನ್ನುಗಳಿಂದಲೂ ನರಕಾಗ್ನಿಯನ್ನು ತಡೆಯಲು ಸಾಧ್ಯವಾಗದ ಮತ್ತು ಅವರಿಗೆ ಯಾವುದೇ ಸಹಾಯವೂ ಸಿಗದ ಒಂದು ಸಮಯದ ಬಗ್ಗೆ ಆ ಸತ್ಯ ನಿಷೇಧಿಗಳು ಅರಿತುಕೊಂಡಿದ್ದರೆ ಬಲ್ ತಅತೀಹಿಂ ಬಗ್ತತನ್ ಫತಬ್ಹತುಹುಂ ಫಲಾ ಯಸ್ತತೀಊನ ರದ್ದಹಾ ವಲಾ ಹುಂ ಯುನ್ظರೂನ್. ಅಲ್ಲ, ಅದು ಅಂದರೆ ಅಂತ್ಯಗಳಿಗೆ ಅವರೆಡೆಗೆ ಹಠಾತ್ತನೆ ಬರಲಿದೆ. ಆಗ ಅದು ಅವರನ್ನು ದಿಗ್ಭ್ರಾಂತಿಗೊಳಿಸಲಿದೆ. ಅದನ್ನು ತಡೆಯಲು ಅವರಿಗೆ ಸಾಧ್ಯವಾಗದು. ಅವರಿಗೆ ಕಾಲಾವಕಾಶವನ್ನು ನೀಡಲಾಗದು. ವಲಕದ್ ಇಸ್ತುಹ್ಜಿಅ ಬಿರುಸುಲಿನ್ ಮಿನ್ قبلك فحاق بالذين سخروا منهم ما كانوا به يستهزئون. ತಮಗಿಂತ ಮುಂಚೆ ಅನೇಕ ಸಂದೇಶವಾಹಕರು ಅಪಹಾಸ್ಯಕ್ಕೊಳಗಾಗಿರುವರು. ತರುವಾಯ ಅವರನ್ನು ಅಪಹಾಸ್ಯ ಮಾಡಿ ತಿರಸ್ಕರಿಸಿದವರನ್ನು ಅವರು ಅಪಹಾಸ್ಯ ಮಾಡುತ್ತಿದ್ದ ಶಿಕ್ಷೆಯು ಆವರಿಸಿಬಿಟ್ಟಿತು. ಕುಲ್ ಮನ್ ಯಕ್ಲಉಕುಂ ಬಿಲ್ಲೈಲಿ ವನ್ನಹಾರಿ ಮಿನರ್ ರಹ್ಮಾನ್ ಬಲ್ ಹುಂ ಅನ್ ಜಿಕ್ರಿ ರಬ್ಬಿಹಿಂ ಮುಅ್ರಿದೂನ್. ಓ ಪ್ರವಾದಿಯವರೇ, ಕೇಳಿರಿ, ಪರಮ ದಯಾಮಯನಿಂದ ನಿಮ್ಮನ್ನು ರಾತ್ರಿ ಮತ್ತು ಹಗಲು ರಕ್ಷಣೆ ಮಾಡುವವರು ಯಾರು? ಅಲ್ಲ, ಅವರು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಉಪದೇಶದಿಂದ ವಿಮುಖರಾಗಿರುವರು. ಅಂ ಲಹುಂ ಆಲಿಹತುನ್ ತಮ್ನಉಹುಂ ಮಿನ್ ದೂನಿನಾ ಲಾ ಯಸ್ತತೀಊನ ನಸ್ರ ಅನ್ಫುಸಿಹಿಂ ವಲಾ ಹುಂ ಮಿನ್ನಾ ಯುಸ್ಹಬೂನ್. ಅಥವಾ ಅವರನ್ನು ರಕ್ಷಿಸಲು ನಮ್ಮ ಹೊರತು ಅನ್ಯ ಆರಾಧ್ಯರು ಅವರಿಗಿರುವರೇ? ಸ್ವತಃ ತಮಗೆ ಸಹಾಯ ಮಾಡಲು ಅವರಿಗೆ ಅಂದರೆ ಆ ಆರಾಧ್ಯರಿಗೆ ಸಾಧ್ಯವಾಗದು. ನಮ್ಮ ಕಡೆಯಿಂದಲೂ ಅವರಿಗೆ ಬೆಂಬಲ ಸಿಗಲಾರದು. ಬಲ್ ಮತ್ತಅನಾ ಹೌಲಾಇ ವ ಆಬಾಅಹುಂ ಹತ್ತಾ ತಾಲ ಅಲೈಹಿಮುಲ್ ಉಮರ್ ಅಫಲಾ ಯರೌನ ಅನ್ನಾ ನಅತಿಲ್ ಅರ್ದ ನಂಕುಸುಹಾ ಮಿನ್ ಅತ್ರಾಫಿಹಾ ಅಫಹುಮುಲ್ ಗಾಲಿಬೂನ್. ಅಲ್ಲ, ಅವರಿಗೂ ಅವರ ಪೂರ್ವಿಕರಿಗೂ ನಾವು ಅನುಕೂಲತೆಯನ್ನು ನೀಡಿದೆವು.
ಹೀಗೆ ಅವರು ದೀರ್ಘಕಾಲ ಬಾಳಿ ಬದುಕಿದರು. ನಾವು ಭೂಮಿಯನ್ನು ಅದರ ಅಂಚುಗಳಿಂದ ಕುಗ್ಗಿಸುತ್ತಿರುವುದನ್ನು ಅವರು ಕಾಣುವುದಿಲ್ಲವೇ? ಹೀಗಿದ್ದು ಅವರು ವಿಜೇತರಾಗುವರೇ? ಕುಲ್ ಇನ್ನಮಾ ಉನ್ದಿರುಕುಂ ಬಿಲ್ ವಹ್ಯ್ ವಲಾ ಯಸ್ಮഉ ಅಸ್ಸುಮ್ಮು ಅದ್ದುಆ ಇದಾ ಮಾ ಯುನ್ದರೂನ್. ಓ ಪ್ರವಾದಿಯವರೇ, ಹೇಳಿರಿ, ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿರುವುದು ದಿವ್ಯ ಸಂದೇಶದ ಪ್ರಕಾರ ಮಾತ್ರವಾಗಿದೆ. ಎಚ್ಚರಿಕೆ ನೀಡಲಾಗುವಾಗ ಕಿವುಡರು ಆ ಕರೆಯನ್ನು ಕೇಳಲಾರರು. ವಲಇನ್ ಮಸ್ಸತ್ಹುಂ ನಫ್ಹತುಂ ಮಿನ್ ಅದಾಬಿ ರಬ್ಬಿಕ ಲಯಕೂಲುನ್ನ ಯಾ ವೈಲನಾ ಇನ್ನಾ ಕುನ್ನಾ ಝಾಲಿಮೀನ್. ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಶಿಕ್ಷೆಯಿಂದ ಒಂದು ಹಗುರವಾದ ಗಾಳಿಯು ಅವರನ್ನು ಸ್ಪರ್ಶಿಸುವುದಾದರೆ ಖಂಡಿತವಾಗಿಯೂ ಅವರು ಹೇಳುವರು, ಅಯ್ಯೋ ನಮ್ಮ ದುರದೃಷ್ಟವೇ, ಖಂಡಿತವಾಗಿಯೂ ನಾವು ಅಕ್ರಮಿಗಳಾಗಿ ಬಿಟ್ಟಿರುವೆವು. وَنَضَعُ الْمَوَازِينَ الْقِسْطَ لِيَوْمِ الْقِيَامَةِ فَلَا تُظْلَمُ نَفْسٌ شَيْئًا وَإِنْ كَانَ مِثْقَالَ حَبَّةٍ مِّنْ خَرْدَلٍ أَتَيْنَا بِهَا وَكَفَى بِنَا حَاسِبِينَ. ಪುನರುತ್ಥಾನ ದಿನದಂದು ನಾವು ನ್ಯಾಯಬದ್ಧವಾದ ತಕ್ಕಡಿಗಳನ್ನು ಸ್ಥಾಪಿಸುವೆವು. ಆಗ ಯಾರೊಂದಿಗೂ ಕಿಂಚಿತ್ತೂ ಅಕ್ರಮವೆಸಗಲಾಗದು. ಅದು ಅಂದರೆ ಕರ್ಮವು ಒಂದು ಸಾಸಿವೆ ಕಾಳಿನಷ್ಟು ತೂಕವಿರುವುದಾದರೂ ನಾವು ಅದನ್ನು ತರುವೆವು. ವಿಚಾರಣೆ ಮಾಡುವವರಾಗಿ ನಾವು ಸಾಕು. وَلَقَدْ آتَيْنَا مُوسَى وَهَارُونَ الْفُرْقَانَ وَضِيَاءً وَذِكْرًا لِلْمُتَّقِينَ. ನಾವು ಮೂಸಾ ಮತ್ತು ಹಾರೂನ್ಗೆ ಸತ್ಯ ವಿವೇಚನೆಗಿರುವ ಆಧಾರ ಪ್ರಮಾಣವನ್ನು, ಪ್ರಕಾಶವನ್ನು ಮತ್ತು ಭಯಭಕ್ತಿ ಪಾಲಿಸುವವರಿಗಿರುವ ಉಪದೇಶವನ್ನು ನೀಡಿದೆವು. الذين يخشون ربهم بالغيب وهم من الساعة مشفقون. ತಮ್ಮ ರಬ್ಬನ್ನು, ಅಂದರೆ ತಮ್ಮ ಪರಿಪಾಲಕನನ್ನು ಅಗೋಚರವಾಗಿ ಭಯಪಡುವವರು, ಅಂತ್ಯದಿನದ ಬಗ್ಗೆ ಭಯಭೀತರೂ ಆಗಿರುವವರಿಗೆ ಇರುವ ಉಪದೇಶ. وهذا ذكر مبارك أنزلناه أفأنتم له منكرون. ಇದು ಅಂದರೆ ಕುರ್ಆನ್ ನಾವು ಅವತೀರ್ಣಗೊಳಿಸಿದ ಅನುಗ್ರಹಪೂರ್ಣವಾದ ಒಂದು ಉಪದೇಶವಾಗಿದೆ. ಹೀಗಿದ್ದು ನೀವು ಅದನ್ನು ನಿಷೇಧಿಸುತ್ತಿರುವಿರಾ? وَلَقَدْ آتَيْنَا إِبْرَاهِيمَ رُشْدَهُ مِنْ قَبْلُ وَكُنَّا بِهِ عَالِمِينَ. ಮುಂಚೆ ನಾವು ಇಬ್ರಾಹಿಮರಿಗೆ ಅವರ ಸನ್ಮಾರ್ಗವನ್ನು ನೀಡಿದ್ದೆವು, ನಾವು ಅವರ ಬಗ್ಗೆ ಅರಿವುಳ್ಳವರಾಗಿದ್ದೆವು. إِذْ قَالَ لِأَبِيهِ وَقَوْمِهِ مَا هَذِهِ التَّمَاثِيلُ الَّتِي أَنْتُمْ لَهَا عَاكِفُونَ. ಅವರು ತಮ್ಮ ತಂದೆಯೊಂದಿಗೆ ಮತ್ತು ತಮ್ಮ ಜನತೆಯೊಂದಿಗೆ ನೀವು ಪೂಜಿಸುತ್ತಿರುವ ಈ ವಿಗ್ರಹಗಳು ಏನು ಎಂದು ಕೇಳಿದ ಸಂದರ್ಭ, قالوا وجدنا آباءنا لها عابدين. ಅವರು ಹೇಳಿದರು, ನಮ್ಮ ಪೂರ್ವಿಕರು ಇವುಗಳನ್ನು ಆರಾಧಿಸುತ್ತಿರುವುದಾಗಿ ನಾವು ಕಂಡಿರುವೆವು. قال لقد كنتم أنتم وآباؤكم في ضلال مبين. ಅವರು ಅಂದರೆ ಇಬ್ರಾಹಿಂ ಹೇಳಿದರು, ಖಂಡಿತವಾಗಿಯೂ ನೀವು ಮತ್ತು ನಿಮ್ಮ ಪೂರ್ವಿಕರು ಸ್ಪಷ್ಟವಾದ ದುರ್ಮಾರ್ಗದಲ್ಲಿರುವಿರಿ. قالوا أجئتنا بالحق أم أنت من اللاعبين. ಅವರು ಕೇಳಿದರು, ತಾವು ನಮ್ಮ ಬಳಿಗೆ ಸತ್ಯದೊಂದಿಗೆ ಬಂದಿರುವಿರಾ ಅಥವಾ ತಾವು ತಮಾಷೆ ಮಾಡುವವರಲ್ಲಿ ಸೇರಿದವರಾಗಿರುವಿರಾ? قال بل ربكم رب السماوات والأرض الذي فطرهن وأنا على ذلكم من الشاهدين.
ಅವರು ಇಬ್ರಾಹಿಂ ಹೇಳಿದರು, ಅಲ್ಲ, ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದ ಅವುಗಳ ರಬ್ ಆಗಿರುವನು, ಅಂದರೆ ಪರಿಪಾಲಕನಾಗಿರುವನು. ಅದಕ್ಕೆ ಸಾಕ್ಷಿಯಾಗಿರುವವರಲ್ಲಿ ನಾನೂ ಸೇರಿರುವೆನು. ವತಲ್ಲಾಹಿ ಲಅಕೀದನ್ನ ಅಸ್ನಾಮಕುಂ ಬಅದ ಅನ್ ತುವಲ್ಲೂ ಮುದ್ಬಿರೀನ್. ಅಲ್ಲಾಹುವಿನ ಮೇಲಾಣೆ, ನೀವು ಮರಳಿ ಹೋದ ಬಳಿಕ ಖಂಡಿತವಾಗಿಯೂ ನಾನು ನಿಮ್ಮ ವಿಗ್ರಹಗಳ ಮೇಲೆ ಒಂದು ತಂತ್ರವನ್ನು ರೂಪಿಸುವೆನು. ಫಜಅಲಹುಂ ಜುದಾದನ್ ಇಲ್ಲಾ ಕಬೀರನ್ ಲಹುಂ ಲಅಲ್ಲಹುಂ ಇಲೈಹಿ ಯರ್ಜಿಊನ್. ತರುವಾಯ ಅವರು ಅಂದರೆ ಇಬ್ರಾಹಿಂ ಅವುಗಳನ್ನು ನುಚ್ಚುನೂರು ಮಾಡಿದರು, ಅವುಗಳ ಪೈಕಿ ದೊಡ್ಡದೊಂದನ್ನು ಬಿಟ್ಟು. ಅವರು ವಿಷಯವನ್ನರಿಯಲು ಅದರ ಬಳಿಗೆ ಮರಳಿ ಬರುವ ಸಲುವಾಗಿ. ಕಾಲೂ ಮನ್ ಫಅಲ ಹಾದಾ ಬಿಆಲಿಹತಿನಾ ಇನ್ನಹು ಲಮಿನಲ್ ಝಾಲಿಮೀನ್. ಅವರು ಹೇಳಿದರು, ನಮ್ಮ ಆರಾಧ್ಯರಿಗೆ ಇದನ್ನು ಮಾಡಿದವರಾರು? ಖಂಡಿತವಾಗಿಯೂ ಅವನು ಅಕ್ರಮಿಗಳಲ್ಲಿ ಸೇರಿದವನಾಗಿರುವನು. ಕಾಲೂ ಸಮಿಅನಾ ಫತನ್ ಯಜ್ಕುರುಹುಂ ಯುಕಾಲು ಲಹು ಇಬ್ರಾಹೀಮ್. ಕೆಲವರು ಹೇಳಿದರು, ಇಬ್ರಾಹಿಂ ಎಂದು ಕರೆಯಲಾಗುವ ಒಬ್ಬ ಯುವಕ ಅವುಗಳ ಬಗ್ಗೆ ಪ್ರಸ್ತಾಪ ಮಾಡುವುದನ್ನು ನಾವು ಕೇಳಿರುವೆವು. ಕಾಲೂ ಫಅತೂ ಬಿಹಿ ಅಲಾ ಅಅಯುನಿನ್ ನಾಸಿ ಲಅಲ್ಲಹುಂ ಯಶ್ಹದೂನ್. ಅವರು ಹೇಳಿದರು, ಹಾಗಾದರೆ ಅವರನ್ನು ನೀವು ಜನರ ಕಣ್ಣ ಮುಂದೆ ತನ್ನಿರಿ, ಅವರು ಸಾಕ್ಷಿಗಳಾಗಲೂಬಹುದು. ಕಾಲೂ ಅಅಂತ ಫಅಲ್ತ ಹಾದಾ ಬಿಆಲಿಹತಿನಾ ಯಾ ಇಬ್ರಾಹೀಮ್. ಅವರು ಹೇಳಿದರು, ಓ ಇಬ್ರಾಹಿಂ, ನಮ್ಮ ಆರಾಧ್ಯರಿಗೆ ಇದನ್ನು ಮಾಡಿದವರು ತಾವೇ ಏನು? ಕಾಲ ಬಲ್ ಫಅಲಹು ಕಬೀರುಹುಂ ಹಾದಾ ಫಸ್ಅಲೂಹುಂ ಇನ್ ಕಾನೂ ಯಂತಿಕೂನ್. ಅವರು ಅಂದರೆ ಇಬ್ರಾಹಿಂ ಹೇಳಿದರು, ಅಲ್ಲ, ಅದನ್ನು ಮಾಡಿರುವುದು ಅವುಗಳಲ್ಲಿ ದೊಡ್ಡದಾಗಿರುವ ಇದಾಗಿರುವುದು. ಅವುಗಳಿಗೆ ಮಾತನಾಡಲು ಸಾಧ್ಯವೆಂದಾದರೆ ಅವುಗಳೊಂದಿಗೆ ಕೇಳಿ ನೋಡಿರಿ. ಫರಜಊ ಇಲಾ ಅನ್ಫುಸಿಹಿಂ ಫಕಾಲೂ ಇನ್ನಕುಂ ಅಂತುಮುಲ್ ಝಾಲಿಮೂನ್. ಆಗ ಅವರು ಸ್ವತಃ ಅವರೆಡೆಗೆ ತಿರುಗಿದರು ಮತ್ತು ಪರಸ್ಪರ ಹೇಳಿದರು, ಖಂಡಿತವಾಗಿಯೂ ಅಕ್ರಮಿಗಳು ನೀವೇ ಆಗಿರುವಿರಿ. ثم نكسوا على رؤوسهم لقد علمت ما هؤلاء ينطقون. ತರುವಾಯ ಅವರು ತಮ್ಮ ಪೂರ್ವ ಸ್ಥಿತಿಗೆ ಮರಳಿ ಹೇಳಿದರು, ಇವು ಅಂದರೆ ವಿಗ್ರಹಗಳು ಮಾತನಾಡುವುದಿಲ್ಲವೆಂದು ತಮಗೆ ಗೊತ್ತಿಲ್ಲವೇ? قال أفتعبدون من دون الله ما لا ينفعكم شيئا ولا يضركم. ಅವರು ಅಂದರೆ ಇಬ್ರಾಹಿಂ ಹೇಳಿದರು, ಹಾಗಾದರೆ ಅಲ್ಲಾಹುವಿನ ಹೊರತು ನಿಮಗೆ ಯಾವುದೇ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಮಾಡದ ವಸ್ತುಗಳನ್ನು ನೀವು ಆರಾಧಿಸುತ್ತಿರುವಿರಾ? ಉಫ್ಫಿಲ್ ಲಕುಂ ವಲಿಮಾ ತಅಬುದೂನ ಮಿನ್ ದೂನಿಲ್ಲಾಹ್ ಅಫಲಾ ತಅಕಿಲೂನ್. ನಿಮ್ಮ ಮತ್ತು ಅಲ್ಲಾಹುವಿನ ಹೊರತು ನೀವು ಆರಾಧಿಸುತ್ತಿರುವವರ ಸ್ಥಿತಿ ಅಪಹಾಸ್ಯಕರವಾಗಿದೆ, ನೀವು ಆಲೋಚಿಸುವುದಿಲ್ಲವೇ? ಕಾಲೂ ಹರ್ರಿಕೂಹು ವನ್ಸುರೂ ಆಲಿಹತಕುಂ ಇನ್ ಕುಂತುಂ ಫಾಯಿಲೀನ್. ಅವರು ಹೇಳಿದರು, ನೀವೇನಾದರೂ ಮಾಡುವುದಾದರೆ ಈತನನ್ನು ಸುಟ್ಟು ಹಾಕಿರಿ ಮತ್ತು ನಿಮ್ಮ ಆರಾಧ್ಯರಿಗೆ ಸಹಾಯ ಮಾಡಿರಿ. ಕುಲ್ನಾ ಯಾ ನಾರು ಕೂನಿ ಬರ್ದನ್ ವಸಲಾಮನ್ ಅಲಾ ಇಬ್ರಾಹೀಂ. ನಾವು ಹೇಳಿದೆವು, ಓ ಬೆಂಕಿಯೇ, ನೀನು ಇಬ್ರಾಹಿಂರಿಗೆ ತಂಪು ಮತ್ತು ಸುರಕ್ಷೆಯಾಗಿ ಮಾರ್ಪಡು. ವಅರಾದೂ ಬಿಹಿ ಕೈದನ್ ಫಜಅಲ್ನಾಹುಮುಲ್ ಅಖ್ಸರೀನ್. ಅವರು
ಅವರ ಮೇಲೆ ತಂತ್ರ ಹೂಡಲು ಬಯಸಿದರು. ಆದರೆ ನಾವು ಅವರನ್ನು ತೀರಾ ನಷ್ಟ ಹೊಂದಿದವರನ್ನಾಗಿ ಮಾಡಿದೆವು. ونجيناه ولوطا إلى الأرض التي باركنا فيها للعالمين. ಸರ್ವಲೋಕದವರಿಗಾಗಿ ನಾವು ಅನುಗ್ರಹಿತಗೊಳಿಸಿದ ಭೂಮಿಯೆಡೆಗೆ ಅವರನ್ನು ಮತ್ತು ಲೂತ್ರನ್ನು ನಾವು ರಕ್ಷಿಸಿದೆವು. ووهبنا له إسحاق ويعقوب نافلة وكلا جعلنا صالحين. ನಾವು ಅವರಿಗೆ ಇಸ್ಹಾಕ್ರನ್ನು ಮತ್ತು ಹೆಚ್ಚುವರಿಯಾಗಿ ಯಾಕೂಬ್ರನ್ನು ಅಂದರೆ ಮೊಮ್ಮಗರನ್ನು ದಯಪಾಲಿಸಿದೆವು. ಅವರೆಲ್ಲರನ್ನೂ ನಾವು ಸಜ್ಜನರನ್ನಾಗಿ ಮಾಡಿದೆವು. وجعلناهم أئمة يهدون بأمرنا وأوحينا إليهم فعل الخيرات وإقام الصلاة وإيتاء الزكاة وكانوا لنا عابدين. ನಾವು ಅವರನ್ನು ನಮ್ಮ ಆಜ್ಞೆಯ ಪ್ರಕಾರ ಮಾರ್ಗದರ್ಶನ ಮಾಡುವ ನಾಯಕರನ್ನಾಗಿ ಮಾಡಿದೆವು. ಸತ್ಕರ್ಮಗಳನ್ನು ಮಾಡಲು, ನಮಾಜ್ ಸಂಸ್ಥಾಪಿಸಲು ಮತ್ತು ಜಕಾತ್ ನೀಡಲು ನಾವು ಅವರಿಗೆ ದಿವ್ಯ ಸಂದೇಶವನ್ನು ನೀಡಿದೆವು. ಅವರು ನಮ್ಮನ್ನು ಆರಾಧಿಸುವವರಾಗಿದ್ದರು. ولوطا آتيناه حكما وعلما ونجيناه من القرية التي كانت تعمل الخبائث إنهم كانوا قوم سوء فاسقين. ಲೂತ್ರಿಗೆ ನಾವು ನ್ಯಾಯ ತೀರ್ಮಾನಾಧಿಕಾರವನ್ನು ಮತ್ತು ಜ್ಞಾನವನ್ನು ದಯಪಾಲಿಸಿದೆವು. ದುಷ್ಕೃತ್ಯಗಳಲ್ಲಿ ಮಗ್ನರಾಗಿದ್ದವರ ನಾಡಿನಿಂದ ನಾವು ಅವರನ್ನು ರಕ್ಷಿಸಿದೆವು. ಖಂಡಿತವಾಗಿಯೂ ಅವರು ಅಂದರೆ ಆ ನಾಡಿನವರು ಧಿಕ್ಕಾರಿಗಳಾಗಿರುವ ಒಂದು ದುಷ್ಟ ಜನತೆಯಾಗಿದ್ದರು. وأدخلناه في رحمتنا إنه من الصالحين. ನಾವು ಅವರನ್ನು ಅಂದರೆ ಲೂತ್ರನ್ನು ನಮ್ಮ ಕಾರುಣ್ಯದಲ್ಲಿ ಸೇರಿಸಿದೆವು. ಖಂಡಿತವಾಗಿಯೂ ಅವರು ಸಜ್ಜನರಲ್ಲಿ ಸೇರಿದವರಾಗಿದ್ದರು. ونوحا إذ نادى من قبل فاستجبنا له فنجيناه وأهله من الكرب العظيم. ನೂಹರನ್ನು ಸ್ಮರಿಸಿರಿ, ಅವರು ಇದಕ್ಕೆ ಮುಂಚೆ ಕರೆದು ಪ್ರಾರ್ಥಿಸಿದ ಸಂದರ್ಭ. ಆಗ ನಾವು ಅವರ ಕರೆಗೆ ಉತ್ತರಿಸಿದೆವು. ತರುವಾಯ ನಾವು ಅವರನ್ನು ಮತ್ತು ಅವರ ಕುಟುಂಬವನ್ನು ಮಹಾ ಸಂಕಟದಿಂದ ಪಾರು ಮಾಡಿದೆವು. وَنَصَرْنَاهُ مِنَ الْقَوْمِ الَّذِينَ كَذَّبُوا بِآيَاتِنَا إِنَّهُمْ كَانُوا قَوْمَ سَوْءٍ فَأَغْرَقْنَاهُمْ أَجْمَعِينَ. ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿದ ಜನತೆಯಿಂದ ನಾವು ಅವರಿಗೆ ಅಂದರೆ ನೂಹರಿಗೆ ರಕ್ಷಣೆಯನ್ನು ಒದಗಿಸಿದೆವು. ಖಂಡಿತವಾಗಿಯೂ ಅವರೊಂದು ಕೆಟ್ಟ ಜನತೆಯಾಗಿದ್ದರು. ಆದ್ದರಿಂದ ನಾವು ಅವರೆಲ್ಲರನ್ನೂ ಮುಳುಗಿಸಿದೆವು. وَدَاوُودَ وَسُلَيْمَانَ إِذْ يَحْكُمَانِ فِي الْحَرْثِ إِذْ نَفَشَتْ فِيهِ غَنَمُ الْقَوْمِ وَكُنَّا لِحُكْمِهِمْ شَاهِدِينَ. ದಾವೂದ್ರನ್ನು ಅವರ ಪುತ್ರ ಸುಲೈಮಾನ್ರನ್ನು ಸ್ಮರಿಸಿರಿ. ಒಂದು ಜನತೆಯ ಮೇಕೆಗಳು ಹೊಲಕ್ಕೆ ನುಸುಳಿ ಮೇಯ್ದ ವಿಷಯದಲ್ಲಿ ಅವರಿಬ್ಬರೂ ತೀರ್ಪು ನೀಡುತ್ತಿದ್ದ ಸಂದರ್ಭ ಅವರ ತೀರ್ಪಿಗೆ ನಾವು ಸಾಕ್ಷಿಗಳಾಗಿದ್ದೆವು. فَفَهَّمْنَاهَا سُلَيْمَانَ وَكُلًّا آتَيْنَا حُكْمًا وَعِلْمًا وَسَخَّرْنَا مَعَ دَاوُودَ الْجِبَالَ يُسَبِّحْنَ وَالطَّيْرَ وَكُنَّا فَاعِلِينَ. ಸುಲೈಮಾನ್ರು ಪ್ರಕರಣವನ್ನು ಗ್ರಹಿಸಿಕೊಳ್ಳುವಂತೆ ನಾವು ಮಾಡಿದೆವು. ಅವರಿಬ್ಬರಿಗೂ ನಾವು ನ್ಯಾಯ ತೀರ್ಮಾನಾಧಿಕಾರವನ್ನು ಮತ್ತು ಜ್ಞಾನವನ್ನು ನೀಡಿದೆವು. ದಾವೂದ್ರೊಂದಿಗೆ ಸ್ತುತಿ ಕೀರ್ತನೆ ಮಾಡುವುದಕ್ಕಾಗಿ ಪರ್ವತಗಳನ್ನು ಪಕ್ಷಿಗಳನ್ನು ನಾವು ಅಧೀನಪಡಿಸಿಕೊಟ್ಟೆವು. ಅದನ್ನೆಲ್ಲ ಮಾಡಿದವರು ನಾವಾಗಿದ್ದೆವು. وَعَلَّمْنَاهُ صَنْعَةَ لَبُوسٍ لَكُمْ لِتُحْصِنَكُمْ مِنْ بَأْسِكُمْ فَهَلْ أَنْتُمْ شَاكِرُونَ.
ಯುದ್ಧಾಪಾಯಗಳಿಂದ ನಿಮಗೆ ರಕ್ಷಣೆ ಒದಗಿಸುವ ಸಲುವಾಗಿ ನಿಮಗೋಸ್ಕರ ಯುದ್ಧ ಕವಚ ನಿರ್ಮಿಸುವುದನ್ನು ನಾವು ಅವರಿಗೆ ಅಂದರೆ ದಾವೂದರಿಗೆ ಕಲಿಸಿಕೊಟ್ಟೆವು. ಹೀಗಿದ್ದು ನೀವು ಕೃತಜ್ಞರೇ. ولسليمان الريح عاصفة تجري بأمره إلى الأرض التي باركنا فيها وكنا بكل شيء عالمين. ಬಲವಾಗಿ ಬೀಸುವ ಗಾಳಿಯನ್ನು ನಾವು ಸುಲೈಮಾನರಿಗೆ ಅಧೀನಪಡಿಸಿಕೊಟ್ಟೆವು. ನಾವು ಅನುಗ್ರಹಿತಗೊಳಿಸಿರುವ ಭೂಪ್ರದೇಶಕ್ಕೆ ಅದು ಅವರ ಆಜ್ಞೆ ಪ್ರಕಾರ ಚಲಿಸುತ್ತಿತ್ತು. ನಾವು ಸಕಲ ವಿಷಯಗಳ ಬಗ್ಗೆಯೂ ಅರಿವುಳ್ಳವರಾಗಿರುವೆವು. ومن الشياطين من يغوصون له ويعملون عملا دون ذلك وكنا لهم حافظين. ಸೈತಾನರ ಪೈಕಿ ಅವರಿಗಾಗಿ ಸಮುದ್ರದಲ್ಲಿ ಮುಳುಗುವ ಕೆಲವರನ್ನು ನಾವು ಅಧೀನಪಡಿಸಿಕೊಟ್ಟೆವು. ಇದಲ್ಲದೆ ಇನ್ನಿತರ ಕೆಲವು ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ನಾವು ಅವರ ಸಂರಕ್ಷಕರಾಗಿದ್ದೆವು. وأيوب إذ نادى ربه أني مسني الضر وأنت أرحم الراحمين. ಅಯ್ಯೂಬ್ರನ್ನು ಸ್ಮರಿಸಿರಿ. ಅವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಕರೆದು ಪ್ರಾರ್ಥಿಸಿದ ಸಂದರ್ಭ. ಖಂಡಿತವಾಗಿಯೂ ನನಗೆ ಸಂಕಷ್ಟ ಬಾಧಿಸಿದೆ, ನೀನು ಕರುಣೆ ತೋರುವವರಲ್ಲೇ ಅತ್ಯಧಿಕ ಕರುಣೆ ತೋರುವವನಾಗಿರುವೆ. فاستجبنا له فكشفنا ما به من ضر وآتيناه أهله ومثلهم معهم رحمة من عندنا وذكرى للعابدين. ಆಗ ನಾವು ಅವರ ಕರೆಗೆ ಉತ್ತರಿಸಿದೆವು ಮತ್ತು ಅವರಲ್ಲಿದ್ದ ಸಂಕಷ್ಟವನ್ನು ನಿವಾರಿಸಿದೆವು. ಅವರಿಗೆ ಅವರ ಕುಟುಂಬವನ್ನು, ಅವರ ಜೊತೆಗೆ ಅವರಷ್ಟೇ ಇತರರನ್ನು ನಮ್ಮ ವತಿಯ ಒಂದು ಕಾರುಣ್ಯವಾಗಿ ಮತ್ತು ಆರಾಧಕರಿಗಿರುವ ಒಂದು ಸ್ಮರಣೆಯಾಗಿ ದಯಪಾಲಿಸಿದೆವು. وإسماعيل وإدريس وذا الكفل كل من الصابرين. ಇಸ್ಮಾಯಿಲ್ರನ್ನು, ಇದ್ರೀಸ್ರನ್ನು ಮತ್ತು ದುಲ್ಕಿಫ್ಲ್ರನ್ನು ಸ್ಮರಿಸಿರಿ. ಅವರೆಲ್ಲರೂ ತಾಳ್ಮೆಯುಳ್ಳವರಲ್ಲಿ ಸೇರಿದವರಾಗಿದ್ದರು. وأدخلناهم في رحمتنا إنهم من الصالحين. ನಾವು ಅವರನ್ನು ನಮ್ಮ ಕಾರುಣ್ಯದಲ್ಲಿ ಸೇರಿಸಿದೆವು. ಖಂಡಿತವಾಗಿಯೂ ಅವರು ಸಜ್ಜನರಲ್ಲಿ ಸೇರಿದವರಾಗಿರುವರು. وذنون إذ ذهب مغاضبا فظن أن لن نقدر عليه فنادى في الظلمات أن لا إله إلا أنت سبحانك إني كنت من الظالمين. ದುನ್ನೂನ್ರನ್ನು ಸ್ಮರಿಸಿರಿ. ಅವರು ಕುಪಿತರಾಗಿ ಹೊರಟು ಹೋದ ಸಂದರ್ಭ. ನಾವು ಅವರನ್ನು ಯಾವತ್ತೂ ಕಷ್ಟಕ್ಕೆ ಸಿಲುಕಿಸಲಾರೆವು ಎಂದು ಅವರು ಭಾವಿಸಿದ್ದರು. ತರುವಾಯ ಅಂಧಕಾರಗಳ ಒಳಗಿನಿಂದ ಅವರು ಕೂಗಿ ಕರೆದರು, ನಿನ್ನ ಹೊರತು ಅನ್ಯ ಆರಾಧ್ಯರಿಲ್ಲ, ನೀನು ಪರಮ ಪಾವನನು. ಖಂಡಿತವಾಗಿಯೂ ನಾನು ಅಕ್ರಮಿಗಳಲ್ಲಿ ಸೇರಿದವನಾಗಿರುವೆನು. فاستجبنا له ونجيناه من الغم وكذلك ننجي المؤمنين. ಆಗ ನಾವು ಅವರ ಕರೆಗೆ ಉತ್ತರಿಸಿದೆವು ಮತ್ತು ಅವರನ್ನು ಸಂಕಟದಿಂದ ಪಾರು ಮಾಡಿದೆವು. ನಾವು ಹೀಗೆ ಸತ್ಯವಿಶ್ವಾಸಿಗಳನ್ನು ಪಾರು ಮಾಡುವೆವು. وزكريا إذ نادى ربه رب لا تذرني فردا وأنت خير الوارثين. ಜಕರಿಯಾರನ್ನು ಸ್ಮರಿಸಿರಿ. ಅವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಕರೆದು ಪ್ರಾರ್ಥಿಸಿದ ಸಂದರ್ಭ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನ್ನನ್ನು ಉತ್ತರಾಧಿಕಾರಿಗಳಿಲ್ಲದೆ ಒಂಟಿಯಾಗಿ ಬಿಡದಿರು. ವಾರಸುದಾರರಲ್ಲಿ
ನೀನೇ ಅತ್ಯುತ್ತಮನಾಗಿರುವೆ. فاستجبنا له ووهبنا له يحيى وأصلحنا له زوجه إنهم كانوا يسارعون في الخيرات ويدعوننا رغبا ورهبا وكانوا لنا خاشعين. ಆಗ ನಾವು ಅವರ ಕರೆಗೆ ಉತ್ತರಿಸಿದೆವು, ಅವರಿಗೆ ಯಹ್ಯ ಎಂಬ ಮಗನನ್ನು ದಯಪಾಲಿಸಿದೆವು, ಅವರ ಪತ್ನಿಯನ್ನು ಗರ್ಭಧಾರಣೆಗೆ ಯೋಗ್ಯಳನ್ನಾಗಿಸಿದೆವು. ಖಂಡಿತವಾಗಿಯೂ ಇವರು ಅಂದರೆ ಪ್ರವಾದಿಗಳು ಸತ್ಕರ್ಮಗಳೆಡೆಗೆ ದಾವಂತದಿಂದ ಮುನ್ನುಗ್ಗುವವರೂ ನಿರೀಕ್ಷೆ ಮತ್ತು ಭಯದಿಂದ ನಮ್ಮೊಂದಿಗೆ ಪ್ರಾರ್ಥಿಸುವವರೂ ಆಗಿದ್ದರು. ಅವರು ನಮ್ಮೊಂದಿಗೆ ವಿಧೇಯತೆಯುಳ್ಳವರಾಗಿದ್ದರು. والتي أحصنت فرجها فنفخنا فيها من روحنا وجعلناها وابنها آية للعالمين. ತಮ್ಮ ಗುಪ್ತಾಂಗವನ್ನು ಸಂರಕ್ಷಿಸಿದಾಕೆಯನ್ನು ಅಂದರೆ ಮರಿಯಮ್ರನ್ನು ಸ್ಮರಿಸಿರಿ. ನಮ್ಮ ವತಿಯ ಆತ್ಮದಿಂದ ನಾವು ಆಕೆಗೆ ಊದಿದೆವು. ಆಕೆಯನ್ನು ಆಕೆಯ ಮಗನನ್ನು ನಾವು ಸರ್ವಲೋಕದವರಿಗೆ ದೃಷ್ಟಾಂತವನ್ನಾಗಿ ಮಾಡಿದೆವು. ಇನ್ನ ಹಾದಿಹಿ ಉಮ್ಮತುಕುಂ ಉಮ್ಮತಂ ವಾಹಿದತಂ ವಅನ ರಬ್ಬುಕುಂ ಫಅ್ಬುದೂನ್. ಓ ಮನುಷ್ಯರೇ, ಖಂಡಿತವಾಗಿಯೂ ಇದು ನಿಮ್ಮ ಸಮುದಾಯವಾಗಿದೆ, ಏಕೈಕ ಸಮುದಾಯ. ನಾನು ನಿಮ್ಮ ರಬ್ಬಾಗಿರುವೆನು, ಅಂದರೆ ನಿಮ್ಮ ಪರಿಪಾಲಕನಾಗಿರುವೆನು. ಆದ್ದರಿಂದ ನೀವು ನನ್ನನ್ನು ಆರಾಧಿಸಿರಿ. وَتَقَطَّعُوا أَمْرَهُمْ بَيْنَهُمْ كُلٌّ إِلَيْنَا راجعون. ಆದರೆ ಅವರ ಮಧ್ಯೆ ಅವರು ತಮ್ಮ ಕಾರ್ಯವನ್ನು ನುಚ್ಚುನೂರು ಮಾಡಿದರು. ಎಲ್ಲರೂ ನಮ್ಮೆಡೆಗೆ ಮರಳಿ ಬರುವವರಾಗಿರುವರು. فَمَن يَعْمَلْ مِنَ الصَّالِحَاتِ وَهُوَ مُؤْمِنٌ فَلَا كُفْرَانَ لِسَعْيِهِ وَإِنَّا لَهُ كَاتِبُونَ. ಯಾರಾದರೂ ಸತ್ಯವಿಶ್ವಾಸಿಯಾಗಿರುತ್ತಾ ಸತ್ಕರ್ಮಗಳಲ್ಲಿ ಏನನ್ನಾದರೂ ಮಾಡಿದರೆ ಅವನ ಪರಿಶ್ರಮದ ಫಲವನ್ನು ಅವನಿಗೆ ನಿಷೇಧಿಸಲ್ಪಡದು. ಖಂಡಿತವಾಗಿಯೂ ನಾವು ಅದನ್ನು ಬರೆದಿಡುವೆವು. وحرام على قرية أهلكناها أنهم لا يرجعون. ನಾವು ನಾಶ ಮಾಡಿದ ಯಾವುದೇ ನಾಡಿನ ಮಟ್ಟಿಗೆ ಹೇಳುವುದಾದರೆ ಅದರ ನಿವಾಸಿಗಳು ಭೂಮಿಗೆ ಮರಳಿ ಬರಲಾರರೆಂಬುದು ಅಸಂಭವ್ಯವಾಗಿದೆ. حتى إذا فتحت يأجوج ومأجوج وهم من كل حدب ينسلون واقترب الوعد الحق فإذا هي شاخصة أبصار الذين كفروا يا ويلنا قد كنا في غفلة من هذا بل كنا ظالمين. ಕೊನೆಗೆ ಯಜೂಜ್ ಮತ್ತು ಮಜೂಜ್ಗಳನ್ನು ತೆರೆದು ಬಿಡುವಾಗ ಮತ್ತು ಅವರು ಎಲ್ಲ ದಿಬ್ಬಗಳಿಂದಲೂ ಇಳಿದು ಬರುವಾಗ ಹಾಗೂ ಆ ಸತ್ಯ ವಾಗ್ದಾನವು ಆಗತವಾಗುವಾಗ ಸತ್ಯ ನಿಷೇಧಿಗಳ ಕಣ್ಣುಗಳು ಎವೆ ಇಕ್ಕದೆ ನಿಶ್ಚಲವಾಗಿರು. ಅಯ್ಯೋ ನಮ್ಮ ದುರದೃಷ್ಟವೇ, ಇದರ ಬಗ್ಗೆ ನಾವು ಅಲಕ್ಷ್ಯರಾಗಿದ್ದೆವು, ಅಲ್ಲ ನಾವು ಅಕ್ರಮಿಗಳಾಗಿದ್ದೆವು ಎಂದು ಅವರು ಹೇಳುವರು. ಇನ್ನಕುಂ ವಮಾ ತಅಬುದೂನ ಮಿನ್ ದೂನಿಲ್ಲಾಹಿ ಹಸಬು ಜಹನ್ನಮ ಅಂತುಂ ಲಹಾ ವಾರಿದೂನ್. ಖಂಡಿತವಾಗಿಯೂ ನೀವು ಮತ್ತು ಅಲ್ಲಾಹ್ವಿನ ಹೊರತು ನೀವು ಆರಾಧಿಸುವವುಗಳು ನರಕಾಗ್ನಿಯ ಇಂಧನವಾಗುವಿರಿ. ಖಂಡಿತವಾಗಿಯೂ ನೀವು ಅದಕ್ಕೆ ಬಂದು ಸೇರುವಿರಿ. ಲೌ ಕಾನ ಹಾಉಲಾಇ ಆಲಿಹತಂ ಮಾ ವರದೂಹಾ ವಕುಲ್ಲುನ್ ಫೀಹಾ ಖಾಲಿದೂನ್.
ಇವರು ಆರಾಧ್ಯರಾಗಿರುತ್ತಿದ್ದರೆ ಇವರದಕ್ಕೆ ಅಂದರೆ ನರಕಾಗ್ನಿಗೆ ಬಂದು ಸೇರುತ್ತಿರಲಿಲ್ಲ. ಅವರೆಲ್ಲರೂ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. لهم فيها زفير وهم فيها لا يسمعون. ಅವರಿಗೆ ಅಲ್ಲಿ ದೀರ್ಘವಾದ ನಿಟ್ಟುಸಿರುಗಳಿರು, ಅದರಲ್ಲಿ ಅವರು ಏನನ್ನೂ ಆಲಿಸಲಾರರು. إن الذين سبقت لهم منا الحسنى أولئك عنها مبعدون. ಖಂಡಿತವಾಗಿಯೂ ಈಗಾಗಲೇ ನಮ್ಮ ವತಿಯಿಂದ ಯಾರಿಗೆ ಒಳಿತು ಸಿಕ್ಕಿದೆಯೋ ಅವರು ಅದರಿಂದ ಅಂದರೆ ನರಕಾಗ್ನಿಯಿಂದ ದೂರ ಸರಿಸಲಾಗುವರು. لا يسمعون حسيسها وهم فيما اشتهت أنفسهم خالدون. ಅದರ ಕೃಶವಾದ ಸದ್ದನ್ನು ಅವರು ಕೇಳಲಾರರು. ತಮ್ಮ ಮನಸ್ಸುಗಳು ಹಂಬಲಿಸುವ ಸುಖಾಡಂಬರಗಳಲ್ಲಿ ಅವರು ಶಾಶ್ವತವಾಗಿ ವಾಸಿಸುವರು. لا يحزنهم الفزع الأكبر وتتلقاهم الملائكة هذا يومكم الذي كنتم توعدون. ಆ ಮಹಾಭೀತಿಯು ಅವರಿಗೆ ದುಃಖವನ್ನುಂಟು ಮಾಡದು. ಇದು ನಿಮಗೆ ವಾಗ್ದಾನ ಮಾಡಲಾದ ನಿಮ್ಮ ದಿನವಾಗಿದೆ ಎನ್ನುತ್ತಾ ಮಲಕುಗಳು ಅವರನ್ನು ಸ್ವಾಗತಿಸುವರು. يوم نطوي السماء كطي السجل للكتب كما بدأنا أول خلق نعيده وعدا علينا إنا كنا فاعلين. ಗ್ರಂಥಗಳ ಹಾಳೆಗಳನ್ನು ಸುರುಳಿಯಾಗಿ ಸುತ್ತುವಂತೆ ನಾವು ಆಕಾಶವನ್ನು ಸುತ್ತುವ ದಿನ, ಸೃಷ್ಟಿಯನ್ನು ಮೊದಲ ಬಾರಿಗೆ ಆರಂಭಿಸಿದಂತೆ ನಾವು ಅದನ್ನು ಪುನರಾವರ್ತಿಸುವೆವು. ಅದು ನಮ್ಮ ಮೇಲಿನ ಹೊಣೆಯಾಗಿರುವ ಒಂದು ವಾಗ್ದಾನವಾಗಿದೆ. ಖಂಡಿತವಾಗಿಯೂ ನಾವು ಅದನ್ನು ಜಾರಿಗೆ ತಂದೇ ತರುವೆವು. وَلَقَدْ كَتَبْنَا فِي الزَّبُورِ مِنْ بَعْدِ الذِّكْرِ أَنَّ الْأَرْضَ يَرِثُهَا عِبَادِيَ الصَّالِحُونَ. ಖಂಡಿತವಾಗಿಯೂ ಸಜ್ಜನರಾಗಿರುವ ನನ್ನ ದಾಸರು ಭೂಮಿಯ ಉತ್ತರಾಧಿಕಾರಿಗಳಾಗುವರು ಎಂದು ಉಪದೇಶದ ನಂತರ ನಾವು ಜಬೂರ್ನಲ್ಲಿ ದಾಖಲಿಸಿರುವೆವು. إِنَّ فِي هَذَا لَبَلَاغًا لِقَوْمٍ عَابِدِينَ. ಖಂಡಿತವಾಗಿಯೂ ಆರಾಧನಾ ಮಗ್ನರಾಗಿರುವವರಿಗೆ ಇದರಲ್ಲಿ ಒಂದು ಸಂದೇಶವಿದೆ. وَمَا أَرْسَلْنَاكَ إِلَّا رَحْمَةً لِلْعَالَمِينَ. ಸರ್ವಲೋಕದವರಿಗೆ ಒಂದು ಕಾರುಣ್ಯವಾಗಿಯೇ ಹೊರತು ನಾವು ತಮ್ಮನ್ನು ಕಳುಹಿಸಿಲ್ಲ. قُلْ إِنَّمَا يُوحَى إِلَيَّ أَنَّمَا إِلَٰهُكُمْ إِلَٰهٌ واحد فهل أنتم مسلمون. ಹೇಳಿರಿ, ನಿಮ್ಮ ಆರಾಧ್ಯನು ಏಕಮೇವ ಆರಾಧ್ಯನಾಗಿರುವನೆಂದು ನನಗೆ ದಿವ್ಯ ಸಂದೇಶ ನೀಡಲಾಗುತ್ತಿದೆ. ಆದ್ದರಿಂದ ನೀವು ಮುಸ್ಲಿಮರಾಗುವಿರಾ? فإن تولوا فقل آذنتكم على سواء وإن أدري أقريب أم بعيد ما توعدون. ಅವರೇನಾದರೂ ವಿಮುಖರಾಗುವುದಾದರೆ ತಾವು ಹೇಳಿರಿ, ನಾನು ನಿಮ್ಮೊಂದಿಗೆ ಘೋಷಿಸಿರುವುದು ಸಮಾನ ವಿಧದಲ್ಲಾಗಿದೆ. ನಿಮಗೆ ವಾಗ್ದಾನ ಮಾಡಲಾಗಿರುವ ಸಂಗತಿಯು ಹತ್ತಿರದಲ್ಲಿದೆಯೋ ಅಥವಾ ವಿದೂರದಲ್ಲಿದೆಯೋ ಎಂಬುದು ನನಗೆ ತಿಳಿಯದು. ಇನ್ನಹು ಯಅಲಮುಲ್ ಜಹ್ರ ಮಿನಲ್ ಕೌಲಿ ವ ಯಅಲಮು ಮಾ ತಕ್ತುಮೂನ್. ಖಂಡಿತವಾಗಿಯೂ ಮಾತಿನ ಪೈಕಿ ಬಹಿರಂಗವಾಗಿರುವುದನ್ನು ಅವನು ಅರಿಯುವನು, ನೀವು ಬಚ್ಚಿಡುವುದನ್ನು ಅವನು ಅರಿಯುವನು. وَإِنْ أَدْرِي لَعَلَّهُ فِتْنَةٌ لَكُمْ وَمَتَاعٌ إِلَى حِينٍ. ನನಗೆ ತಿಳಿಯದು, ಅದು ನಿಮಗೆ ಒಂದು ಪರೀಕ್ಷೆಯಾಗಿರಲೂ ಬಹುದು ಮತ್ತು ತಾತ್ಕಾಲಿಕವಾಗಿರುವ ಸುಖಾಡಂಬರವಾಗಿರಲೂ ಬಹುದು. قَالَ رَبِّ احْكُمْ بِالْحَقِّ وَرَبُّنَا الرَّحْمَنُ الْمُسْتَعَانُ عَلَى مَا تَصِفُونَ. ಅವರು ಅಂದರೆ ಪ್ರವಾದಿ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ ಸತ್ಯದೊಂದಿಗೆ ತೀರ್ಪು ನೀಡು,
ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ ಪರಮ ದಯಾಮಯನು, ನೀವು ವರ್ಣಿಸುತ್ತಿರುವುದರ ವಿರುದ್ಧ ಸಹಾಯ ಬೇಡಲಾಗುವವನೂ ಆಗಿರುವನು.